ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಪೈಕಿ ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬೆಳವಣಿಗೆ ಆಗಿದೆ. ಈ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಾನೇ ಸಿಎಂ ಅನ್ನುವವರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಇವತ್ತು ನಾನು ಸಿಎಂ ಅಂದವರೆಲ್ಲರೂ ಕೂಡ ಆಕ್ಚುಯಲ್ ಸಿಎಂ ಜೊತೆಯಲ್ಲಿ ಒಂದು ಮೀಟಿಂಗ್ ನಡೆಸಿದ್ದಾರೆ. ಈ ಮೂಡ ವಿಚಾರ ಆಚೆ ಬಂದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಗಮನಿಸಿದ್ರೆ ಸೂಕ್ಷ್ಮವಾಗಿ ಮೂಡ ವಿಚಾರ ಕಾಂಗ್ರೆಸ್ನ ಕೆಲವರ ಪಾಲಿಗೆ ಮಿಠಾಯಿ ಆದಂತ ಆಗ್ಬಿಟ್ಟಿದೆ. ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನವರು ಸಿಂಗಲ್ ಸಿಪಾಯಿ ಆದ್ರ ಅನ್ನೋ ರೀತಿಯ ಬೆಳವಣಿಗೆಗಳು. ನೀನು ಸಿಎಂ ನಾನು ಸಿಎಂ ಅಂತ ಹೇಳ್ತಿದ್ದವರೆಲ್ಲರೂ ಕೂಡ ಇವತ್ತು ಒಂದೇ ಸಭೆಯಲ್ಲಿ ಭಾಗಿಯಾಗಿದ್ರು. 4-5 ಮಂದಿ ಆಕಾಂಕ್ಷಿಗಳು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಹೇಳ್ತೀವಿ ಮುಂದೆ ಯಾರೆಲ್ಲ ಇದ್ರು ಮೀಟಿಂಗ್ನಲ್ಲಿ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಈ ನಾಯಕರ ಸಭೆ. ಮೇಲ್ನೋಟಕ್ಕೆ ಹೇಳಿದ್ದು ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ, ಅದರ ನೇಮಕ, ಆ ವಿಚಾರಕ್ಕೆ ನಡೀತಾ ಇರುವ ಸಭೆ ಅಂತೇಳಿ. ಆದರೆ ಕೇವಲ ಇದಿಷ್ಟು ಮಾತ್ರಕ್ಕೇನೆ ಈಗೆಲ್ಲರೂ ಒಟ್ಟಿಗೆ ಸೇರಿದ್ರ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಾದ ಈ ಬಿರುಸಿನ ಚಟುವಟಿಕೆಗಳು, ಹಾಗೆ ಯಾವ್ಯಾವ ಲೀಡರ್ಸ್ ಅದರೊಳಗೆ ಈ ಸಿಎಂ ರೇಸ್ನಲ್ಲಿ ಕಾಣಿಸ್ಕೊಂಡವರು, ಅವರು ಪರವಾಗಿ ಮಾತನಾಡ್ತಿದ್ದವರು, ಅವರ ಸುತ್ತ ನಡೆದ ಬೆಳವಣಿಗೆಗಳು ಇವತ್ತು ಯಾವ ರೀತಿ ಇತ್ತು, ಕ್ವಿಕ್ ಆಗಿ ಅದನ್ನು ಗಮನಿಸ್ತಾ ಹೋಗೋಣ. ಮೊದಲ ಬಾರಿಗೆ ಸಿಎಂ ಆಕಾಂಕ್ಷಿಗಳ ಸಮಾಗಮ ಆಗಿದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ರು ಆ ಎಲ್ಲ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೇತೃತ್ವ ವಹಿಸಿದವರು ಯಾರು? ಆಕ್ಚುಯಲ್ ಸಿಎಂ ಅಂದರೆ ಈಗಿರೋ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವರನ್ನ ಕೆಲ ಶಾಸಕರು, ಸಚಿವರು ಭೇಟಿಯಾಗಿದ್ರು. ಆ ಪೈಕಿ ಆರ್ ವಿ ದೇಶಪಾಂಡೆ ನಾನು ಸಿಎಂ ಅಂದಿದ್ರು. ಅವಕಾಶ ಕೊಟ್ಟರೆ ಈ ಸೀನಿಯಾರಿಟಿ ಗಿರಿಯಾರಿಟಿ ಎಲ್ಲ ಪ್ರಶ್ನೆ ಬರೋದಿಲ್ಲ, ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ನಾನು ರೆಡಿ ಅಂತ ಹೇಳಿದರು. ಅವರು ಕೂಡ ಇದ್ರು ಇವತ್ತಿನ ಮೀಟಿಂಗ್ನಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ನೇರವಾಗಿ ನಾನು ಸಿಎಂ ಅಂದೇ ಹೋದರೂ ಕೂಡ ಅವ್ರ ಪರವಾಗಿ ಅನೇಕರು ಮಾತನಾಡ್ತಿದ್ರು. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಕೊಂಡೇನೆ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಮೀಟಿಂಗ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿಗೆ ಹೋಗಿ ಬಂದರು ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಪರಮೇಶ್ವರ್ ಅವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿದ್ದರು. ಸತೀಶ್ ಜಾರಕಿಹೊಳಿ ಅಭಿಯಾನನೇ ನಡೆದೋಯ್ತು ಬೆಳಗಾವಿ ಭಾಗದಲ್ಲಿ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಅವರು ಕೂಡ ಇದ್ರು ಮೀಟಿಂಗ್ನಲ್ಲಿ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ರು ಕೂಡ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಇದ್ರು. ಸದ್ಯಕ್ಕೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಹೇಳಿ ಇವತ್ತು ಕೂಡ ಎಲ್ಲರೂ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಮಾಧ್ಯಮಗಳು ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ನಾನು ಸಿಎಂ ಅಂತ ಹೇಳೋಕೆ ಮುಂಚೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳೇನೆ ಮಾತು ಪ್ರಾರಂಭ ಮಾಡಿದವರು ಇವರೆಲ್ಲರೂ ಕೂಡ. ಇವತ್ತು ಈ ಸಭೆ ಆದ ಬಳಿಕವೂ ಕೂಡ, ಸಭೆಗೆ ಹೋಗೋ ಸಂದರ್ಭದಲ್ಲೂ ಕೂಡ ಎಲ್ಲರೂ ಹೇಳಿದ ಒಂದೇ ಮಾತು, ಸಿದ್ದರಾಮಯ್ಯ ನಮ್ಮ ಲೀಡರ್ ಅನ್ನೋದು. ಈ ಬೆಳವಣಿಗೆ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ವಿದೇಶದ ನೆಲದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಇದು ಕೇವಲ ಅಚಾನಕ್ಕಾಗಿ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿದ್ದರು, ಡಿ ಕೆ ಶಿವಕುಮಾರ್ ಅವರು ಫ್ಯಾಮಿಲಿ ಟ್ರಿಪ್ ಭಾಗವಾಗಿ ಅಮೆರಿಕಕ್ಕೆ ಹೋಗಿದ್ರು, ಅಲ್ಲಿ ಭೇಟಿಯಾದ್ರು. ಅಲ್ಲಿ ಕೇವಲ ಅಮೆರಿಕ ಕುರಿತಾದ ಈ ವಿಸಿಟ್ ಕುರಿತಾದ ಮಾತುಕತೆ ಮಾತ್ರ ಮಾಡಿದ್ರು ಅಂತ ಕಾಂಗ್ರೆಸ್ನವರು ಹೇಳಿದ್ರೆ ಅದನ್ನು ನಂಬಬಹುದಾ? ಜಸ್ಟ್ ಅ ಕೋಇನ್ಸಿಡೆನ್ಸ್ ಈ ಭೇಟಿ? ಹೀಗೆ ಕಾಕತಾಳೀಯವಾಗಿ ಆದ ಭೇಟಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಏನು ಮಾತುಕತೆ ಆಗಲೇ ಇಲ್ವಾ? ಅನುಮಾನಗಳಿದೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅನಭಿಷಿಕ್ತ ದೊರೆ, ಅವ್ರ ನಂತರ ನಮ್ಮ ಜಿಲ್ಲೆಯ ಸರ್ದಿ ಹೇಳಿದ್ಯಾರು? ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದ ಕೆಲವರು. ಅದಾದ ನಂತರದಲ್ಲಿ ಬಾಲಕೃಷ್ಣ ಅವರ ಹೇಳಿಕೆ, ಈ ಮುಖ್ಯಮಂತ್ರಿ ರೇಸ್ ಬಗ್ಗೆ ಮಾತನಾಡ್ತಿರೋ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ಸ್ವಲ್ಪ ಗರಂ ಆಗಿ, ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಇವತ್ತು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರುವ ಸಿದ್ದರಾಮಯ್ಯನವರೇ ನಮಗೆ ಲೀಡರ್, ಅವರಾದ್ಮೇಲೆ ಏನಾದರೂ ಅವಕಾಶ ಬರುತ್ತೆ ಅಂತಂದರೆ ನಮ್ಮ ಜಿಲ್ಲೆಯವರನ್ನ, ಅವ್ರ ಜಿಲ್ಲೆಯವರು ಅಂದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಕೆಳಗೆ ಹಿಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಅನ್ನೋದು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತಾಗಿತ್ತು. ನಮ್ಮ ಜಿಲ್ಲೆಯವರ ಸರ್ದಿ ಅಂದರೆ ಡಿ ಕೆ ಶಿವಕುಮಾರ್ ಬಿಟ್ಟು ಇನ್ಯಾರು ಬರ್ತಾರೆ ಅನ್ನೋ ಅನುಮಾನ. ಕೇಳಿಸ್ಕೊಳ್ಳಿ ಬಾಲಕೃಷ್ಣ ಅವರ ಮಾತು. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ನಾವು ನಮ್ಮ ನಾಯಕರಾದ ಇನ್ನು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಪೈಕಿ ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬೆಳವಣಿಗೆ ಆಗಿದೆ. ಈ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಾನೇ ಸಿಎಂ ಅನ್ನುವವರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಇವತ್ತು ನಾನು ಸಿಎಂ ಅಂದವರೆಲ್ಲರೂ ಕೂಡ ಆಕ್ಚುಯಲ್ ಸಿಎಂ ಜೊತೆಯಲ್ಲಿ ಒಂದು ಮೀಟಿಂಗ್ ನಡೆಸಿದ್ದಾರೆ. ಈ ಮೂಡ ವಿಚಾರ ಆಚೆ ಬಂದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಗಮನಿಸಿದ್ರೆ ಸೂಕ್ಷ್ಮವಾಗಿ ಮೂಡ ವಿಚಾರ ಕಾಂಗ್ರೆಸ್ನ ಕೆಲವರ ಪಾಲಿಗೆ ಮಿಠಾಯಿ ಆದಂತ ಆಗ್ಬಿಟ್ಟಿದೆ. ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನವರು ಸಿಂಗಲ್ ಸಿಪಾಯಿ ಆದ್ರ
ಅನ್ನೋ ರೀತಿಯ ಬೆಳವಣಿಗೆಗಳು. ನೀನು ಸಿಎಂ ನಾನು ಸಿಎಂ ಅಂತ ಹೇಳ್ತಿದ್ದವರೆಲ್ಲರೂ ಕೂಡ ಇವತ್ತು ಒಂದೇ ಸಭೆಯಲ್ಲಿ ಭಾಗಿಯಾಗಿದ್ರು. 4-5 ಮಂದಿ ಆಕಾಂಕ್ಷಿಗಳು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಹೇಳ್ತೀವಿ ಮುಂದೆ ಯಾರೆಲ್ಲ ಇದ್ರು ಮೀಟಿಂಗ್ನಲ್ಲಿ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಈ ನಾಯಕರ ಸಭೆ. ಮೇಲ್ನೋಟಕ್ಕೆ ಹೇಳಿದ್ದು ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ, ಅದರ ನೇಮಕ, ಆ ವಿಚಾರಕ್ಕೆ ನಡೀತಾ ಇರುವ ಸಭೆ ಅಂತೇಳಿ. ಆದರೆ ಕೇವಲ ಇದಿಷ್ಟು ಮಾತ್ರಕ್ಕೇನೆ ಈಗೆಲ್ಲರೂ ಒಟ್ಟಿಗೆ ಸೇರಿದ್ರ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಾದ ಈ ಬಿರುಸಿನ ಚಟುವಟಿಕೆಗಳು, ಹಾಗೆ ಯಾವ್ಯಾವ ಲೀಡರ್ಸ್, ಅದರೊಳಗೆ ಈ ಸಿಎಂ ರೇಸ್ನಲ್ಲಿ ಕಾಣಿಸ್ಕೊಂಡವರು, ಅವ್ರ ಪರವಾಗಿ ಮಾತನಾಡ್ತಿದ್ದವರು, ಅವರ ಸುತ್ತ ನಡೆದ ಬೆಳವಣಿಗೆಗಳು ಇವತ್ತು ಯಾವ ರೀತಿ ಇತ್ತು, ಕ್ವಿಕ್ ಆಗಿ ಅದನ್ನು ಗಮನಿಸ್ತಾ ಹೋಗೋಣ. ಮೊದಲ ಬಾರಿಗೆ ಸಿಎಂ ಆಕಾಂಕ್ಷಿಗಳ ಸಮಾಗಮ ಆಗಿದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ರು ಆ ಎಲ್ಲ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೇತೃತ್ವ ವಹಿಸಿದವರು ಯಾರು? ಆಕ್ಚುಯಲ್ ಸಿಎಂ ಅಂದರೆ ಈಗಿರೋ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವರನ್ನ ಕೆಲ ಶಾಸಕರು, ಸಚಿವರು ಭೇಟಿಯಾಗಿದ್ರು. ಆ ಪೈಕಿ ಆರ್ ವಿ ದೇಶಪಾಂಡೆ ನಾನು ಸಿಎಂ ಅಂದಿದ್ರು. ಅವಕಾಶ ಕೊಟ್ಟರೆ ಈ ಸೀನಿಯಾರಿಟಿ ಗಿರಿಯಾರಿಟಿ ಎಲ್ಲ ಪ್ರಶ್ನೆ ಬರೋದಿಲ್ಲ, ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ನಾನು ರೆಡಿ ಅಂತ ಹೇಳಿದರು. ಅವರು ಕೂಡ ಇದ್ರು ಇವತ್ತಿನ ಮೀಟಿಂಗ್ನಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ನೇರವಾಗಿ ನಾನು ಸಿಎಂ ಅಂದೇ ಹೋದರೂ ಕೂಡ ಅವ್ರ ಪರವಾಗಿ ಅನೇಕರು ಮಾತನಾಡ್ತಿದ್ರು. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಕೊಂಡೇನೆ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಮೀಟಿಂಗ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿಗೆ ಹೋಗಿ ಬಂದರು ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಪರಮೇಶ್ವರ್ ಅವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿದ್ದರು. ಸತೀಶ್ ಜಾರಕಿಹೊಳಿ ಅಭಿಯಾನನೇ ನಡೆದೋಯ್ತು ಬೆಳಗಾವಿ ಭಾಗದಲ್ಲಿ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಅವರು ಕೂಡ ಇದ್ರು ಮೀಟಿಂಗ್ನಲ್ಲಿ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ರು ಕೂಡ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಇದ್ರು. ಸದ್ಯಕ್ಕೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಹೇಳಿ ಇವತ್ತು ಕೂಡ ಎಲ್ಲರೂ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಮಾಧ್ಯಮಗಳು ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ನಾನು ಸಿಎಂ ಅಂತ ಹೇಳೋಕೆ ಮುಂಚೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳೇನೆ ಮಾತು ಪ್ರಾರಂಭ ಮಾಡಿದವರು ಇವರೆಲ್ಲರೂ ಕೂಡ. ಇವತ್ತು ಈ ಸಭೆ ಆದ ಬಳಿಕವೂ ಕೂಡ, ಸಭೆಗೆ ಹೋಗೋ ಸಂದರ್ಭದಲ್ಲೂ ಕೂಡ ಎಲ್ಲರೂ ಹೇಳಿದ ಒಂದೇ ಮಾತು, ಸಿದ್ದರಾಮಯ್ಯ ನಮ್ಮ ಲೀಡರ್ ಅನ್ನೋದು. ಈ ಬೆಳವಣಿಗೆ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ವಿದೇಶದ ನೆಲದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಇದು ಕೇವಲ ಅಚಾನಕ್ಕಾಗಿ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿದ್ದರು, ಡಿ ಕೆ ಶಿವಕುಮಾರ್ ಅವರು ಫ್ಯಾಮಿಲಿ ಟ್ರಿಪ್ ಭಾಗವಾಗಿ ಅಮೆರಿಕಕ್ಕೆ ಹೋಗಿದ್ರು, ಅಲ್ಲಿ ಭೇಟಿಯಾದರು. ಅಲ್ಲಿ ಕೇವಲ ಅಮೆರಿಕ ಕುರಿತಾದ ಈ ವಿಸಿಟ್ ಕುರಿತಾದ ಮಾತುಕತೆ ಮಾತ್ರ ಮಾಡಿದ್ರು ಅಂತ ಕಾಂಗ್ರೆಸ್ನವರು ಹೇಳಿದ್ರೆ ಅದನ್ನು ನಂಬಬಹುದಾ? ಜಸ್ಟ್ ಅ ಕೋಇನ್ಸಿಡೆನ್ಸ್ ಈ ಭೇಟಿ? ಹೀಗೆ ಕಾಕತಾಳೀಯವಾಗಿ ಆದ ಭೇಟಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಏನು ಮಾತುಕತೆ ಆಗಲೇ ಇಲ್ವಾ? ಅನುಮಾನಗಳಿದೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅನಭಿಷಿಕ್ತ ದೊರೆ, ಅವ್ರ ನಂತರ ನಮ್ಮ ಜಿಲ್ಲೆಯ ಸರ್ದಿ ಹೇಳಿದ್ಯಾರು? ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದ ಕೆಲವರು. ಅದಾದ ನಂತರದಲ್ಲಿ ಬಾಲಕೃಷ್ಣ ಅವರ ಹೇಳಿಕೆ, ಈ ಮುಖ್ಯಮಂತ್ರಿ ರೇಸ್ ಬಗ್ಗೆ ಮಾತನಾಡ್ತಿರೋ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ಸ್ವಲ್ಪ ಗರಂ ಆಗಿ, ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಇವತ್ತು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರುವ ಸಿದ್ದರಾಮಯ್ಯನವರೇ ನಮಗೆ ಲೀಡರ್, ಅವರಾದ್ಮೇಲೆ ಏನಾದರೂ ಅವಕಾಶ ಬರುತ್ತೆ ಅಂತಂದರೆ ನಮ್ಮ ಜಿಲ್ಲೆಯವರನ್ನ, ಅವ್ರ ಜಿಲ್ಲೆಯವರು ಅಂದರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಕೆಳಗಿಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಅನ್ನೋದು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತಾಗಿತ್ತು. ನಮ್ಮ ಜಿಲ್ಲೆಯವರ ಸರ್ದಿ ಅಂದರೆ ಡಿ ಕೆ ಶಿವಕುಮಾರ್ ಬಿಟ್ಟು ಇನ್ಯಾರು ಬರ್ತಾರೆ ಅನ್ನೋ ಅನುಮಾನ. ಕೇಳಿಸ್ಕೊಳ್ಳಿ ಬಾಲಕೃಷ್ಣ ಅವರ ಮಾತು. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ನಾವು ನಮ್ಮ ನಾಯಕರಾದ